ಆ್ಯಕ್ಚುಲಿ ನಾವು ಇವತ್ತು ಟಾಪ್ ಬಾಕ್ಸ್ ಮಾಡಿಫೈ ಮಾಡ್ತಾ ಇದ್ದೇವೆ. ಇದು ಚೆಂದ ಕಾಣಲಿ ಅಂತ ಅಲ್ಲ ಆ್ಯಕ್ಚುಲಿ ಮಾಡ್ತಾ ಇರೋದು, ನನಗೆ ಇದರ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಮತ್ತು ಇದನ್ನು ಫಿಟ್ಟಿಂಗ್ ಕೂಡ ಹಾಗೆ ಫಿಟ್ಟಿಂಗ್ ಮಾಡಲಿಲ್ಲ, ಜಸ್ಟ್ ಇಟ್ಟು ಬಿಟ್ಟದಷ್ಟೇ. ಇಲ್ಲಿ ನೋಡ್ಬೋದು ಸ್ಪ್ಲೆಂಡರ್ಗೆ ಫಿಟ್ ಮಾಡ್ತಾ ಇದ್ದೀವಲ್ಲ, ಸ್ಪ್ಲೆಂಡರ್ನ ಕ್ಯಾರಿಯರ್ ಈ ರೀತಿ ಬರ್ತದೆ. ಇಷ್ಟು ಗ್ಯಾಪ್ ಬರೋದಿಲ್ಲ, ಇದು ಗ್ಯಾಪ್ ಮಾಡಿದ್ದು ಆ್ಯಕ್ಚುಲಿ. ಮತ್ತು ಇಲ್ಲಿಂದ ಬೋಲ್ಟೆಲ್ಲ ಹಾಕ್ಲಿಕ್ಕೊಂಡು ಸ್ವಲ್ಪ ಈಸಿ ಆಗಲಿ ಅಂತ ಈ ಥರ ಗ್ಯಾಪು ಮಾಡಿದ್ದು, ಇಲ್ಲಿಗೊಂದು ಪೀಸ್ ಕೊಟ್ಟು. ಸೊ ಇದು ಸ್ಟಡ್ಸ್ ಅವರ ಬಾಕ್ಸ್ ಆಗಿರ್ತದೆ. ಅದರಿಂದ ನನಗೆ 900 ರುಪೀಸ್ ಆಯಿತು. ಇದರಲ್ಲಿ ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಅವರು ಕೊಟ್ಟಿರ್ತಾರೆ. ಅದು ಒಂದು ಈ ರೀತಿಯ ಬ್ರ್ಯಾಕೆಟ್ ಕೊಟ್ಟಿರ್ತಾರೆ. ಇದು ಬಿಟ್ಟರೆ ನಂತರ 3 ಕ್ಲ್ಯಾಂಪ್ಗಳು ಕೊಟ್ಟಿರ್ತಾರೆ. 2 ನೋಡಿ ಎಲ್ ಟೈಪ್, ಇದು ಕೂಡ ಎಲ್ಲ ಇತ್ತು. ಇದನ್ನು ಸ್ಟ್ರೈಟ್ ಮಾಡಿದ್ದು ಇದಕ್ಕೆ ಫಿಟ್ಟಿಂಗ್ ಮಾಡುವಾಗ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಅಂತ, ಬಟ್ ಇದು ಯೂಸ್ ಆಗಲಿಲ್ಲ. 3 ಕ್ಲ್ಯಾಂಪ್ ಕೂಡ ಯೂಸ್ ಆಗಲಿಲ್ಲ. ಮತ್ತು 4 ಬೋಲ್ಟು, 4 ನಟ್ಟು, 4 ವಾಷರ್ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲಿ. ಬಟ್ ಇದು ಆ್ಯಕ್ಚುಲಿ ಬರುವಂಥದ್ದು ನಮಗೆ ಸೈಡ್ಗೆ ಮೌಂಟಿಂಗ್ ಬರುವಂಥದ್ದು. ಸೊ ನೋಡಿ ನೋಡ್ತಾ ಇರ್ಬೋದು, ಈ ರೀತಿ ಫಿಟ್ ಮಾಡಲಿಕ್ಕೆ ಅಂತ ಬರೋದು. ಹೇಗಂತ ನನಗೂ ಗೊತ್ತಿಲ್ಲ, ನಾನು ಟ್ರೈ ಮಾಡಲಿಲ್ಲ ಫಿಟ್ ಮಾಡಲಿಕ್ಕೆ, ಅವಶ್ಯಕತೆ ಇಲ್ಲ ಫಿಟ್ ಮಾಡಲಿಕ್ಕೆ. ಸೊ ಮಾಮೂಲಿ RX ಸ್ಪ್ಲೆಂಡರ್ಗೆಲ್ಲ ನೀವು ನೋಡಿರ್ಬೋದು, ಇಲ್ಲಿಗೆ ಫಿಟ್ ಮಾಡುವ ಸಿಸ್ಟಮ್ ಒಂದಿದೆ. ಸ್ವಲ್ಪ ಚೆಂದ ಕಾಣ್ತದೆ ನೋಡಲಿಕ್ಕೆ. ಮತ್ತು ನಮಗೆ ಏನಾದರೂ ಇಲ್ಲಿಗೆ ಇದರ ಒಳಗೆ ಇಟ್ಕೊಳ್ಬೋದು. ಸೊ ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಕೊಟ್ಟಿರೋ ಯಾವ ಕ್ಲ್ಯಾಂಪ್ಸ್ ಕೂಡ ನನಗೆ ಯೂಸ್ ಆಗಲಿಲ್ಲ. ಇದೊಂದು ಬ್ರ್ಯಾಕೆಟ್ ಒಂದು ಬಿಟ್ಟರೆ ಬೇರೆ ಯಾವುದು ಯೂಸ್ ಆಗಲಿಲ್ಲ. ಆಮೇಲೆ ಫಿಟ್ ಮಾಡಲಿಕ್ಕೆ ನೋಡಿ ಈ ರೀತಿಯ 2 ಕ್ಲ್ಯಾಂಪನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಎಲ್ಲಿ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಾಗ್ತದೆ ಫಿಟ್ ಮಾಡುವಾಗ. ಸೊ ಫಿಟ್ ಮಾಡಿ ಆದಮೇಲೆ ನಿಮಗೆ ಗೊತ್ತಾಗ್ತದೆ. ಮತ್ತು ಇದೊಂದು ಬ್ರ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಅದನ್ನು ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೇನೆ. ಇದು 4 ಹೋಲ್ ಅದರಲ್ಲೇ ಬರ್ತದೆ. ಸೊ ಇದೊಂದು ಎಕ್ಸ್ಟ್ರಾ ನಾನು ಹೋಲ್ ಮಾಡ್ಕೊಂಡಿರುವಂಥದ್ದು. ಮತ್ತು ಇದು ಕೂಡ ಅಷ್ಟೇ ನೋಡಿ, ಆ ಮಿಡ್ಲಿಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಹೋಲ್ ಮಾಡ್ಕೊಂಡಿದ್ದೇನೆ. ಇದು ಈ ರೀತಿ ಪ್ಯಾಟರ್ನ್ ಬೇಕು ಅಂತಿಲ್ಲ, ಜಸ್ಟ್ ಈ ಥರ ಹೋಲ್ ಇದ್ದರೆ ಸಾಕಾಗ್ತದೆ. ಮತ್ತು ಇದೇ ರೀತಿ ಇತ್ತು ಕ್ಲ್ಯಾಂಪು ಸ್ವಲ್ಪ ಹಾಗೆ. ಮತ್ತು ಅದನ್ನು ರೆಡಿ ಮಾಡಿಸಿದೆ ಅದಕ್ಕೆ ಇದಿಷ್ಟು ಇದಕ್ಕೆ ಬೇಕಾಗುವ ಐಟಮ್ಸು. ಮತ್ತು 4 ಬೋಲ್ಟ್ ನಟ್ಟುಗಳು ಬೇಕಾಗ್ತದೆ. ಮೋಸ್ಟ್ಲಿ ಇದರಲ್ಲಿ ಕೊಟ್ಟಿರೋ ಬೋಲ್ಟ್ ನಟ್ಟು ಸ್ವಲ್ಪ ಶಾರ್ಟ್ ಆಗ್ಬೋದು ಅನಿಸುತ್ತೆ, ಗೊತ್ತಿಲ್ಲ, ಫಿಟ್ ಮಾಡುವಾಗ ಗೊತ್ತಾಗ್ತದೆ. ಒಂದು ಕ್ಲ್ಯಾಂಪನ್ನು ಇಲ್ಲಿ ಫಿಟ್ ಮಾಡಿದ್ದೇನೆ ನೋಡಿ, ಮಿಡ್ಲ್ ಹೋಲ್ ಇಲ್ಲದ ಒಂದು ಕ್ಲ್ಯಾಂಪ್ ಇತ್ತಲ್ಲ, ಅದನ್ನು ಇಲ್ಲಿ ಫಿಟ್ ಮಾಡಿದ್ದೇನೆ. ಈ ಬ್ರ್ಯಾಕೆಟನ್ನು ಅಡಿಗೆ ಹಾಕಿ, ಇನ್ನು ಹೋಲ್ ಇರ್ತದೆ 2, ಅದಕ್ಕೆ 2 ಬೋಲ್ಟನ್ನು ಹಾಕಿ ಈ ಕ್ಲ್ಯಾಂಪಿನ ಮುಖಾಂತರ ಪಾಸ್ ಮಾಡಿದ್ದೇನೆ. ಜಸ್ಟ್ ಅದನ್ನು ಹಿಡ್ಕೊಳ್ಳುತ್ತೆ. ಇನ್ನು ಇಲ್ಲಿಗೆ ನೋಡ್ಬೋದು, ಇಲ್ಲಿಗೆ ನಾವು ನೋಡಿ ಇದು ಹೋಲ್ ಇದೆಯಲ್ಲ, ಸೊ ಈ ಕ್ಲ್ಯಾಂಪನ್ನು ಇಲ್ಲಿಗೆ ಫಿಟ್ ಮಾಡುವಂಥದ್ದು. ನೋಡ್ತಾ ಇರ್ಬೋದು ಫಿಟ್ಟಿಂಗ್ಸ್ ಯಾವ ರೀತಿ ಬರ್ತದೆ ಅಂತ ನೋಡಿ, ಈ ರೀತಿ ಬರ್ತದೆ. ಬಟ್ ಆ ಮಿಡ್ಲ್ ಹೋಲ್ ಇದೆಯಲ್ಲ, ಅಲ್ಲಿಗೆ ಒಂದು ಬೋಲ್ಟ್ ನಟ್ಟನ್ನು ಹಾಕುವಂಥದ್ದು. ಟೈಟಾಗಿ ಕೂರುತ್ತೆ ಅಂತ ಅನಿಸುತ್ತೆ, ನೋಡ್ತೇನೆ ಫಿಟ್ ಮಾಡಿ. ಮತ್ತು ಇಲ್ಲಿ 4 ಬೋಲ್ಟ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬೋಲ್ಟ್ ಹಾಕಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಟಚ್ ಆಗ್ತದೆ. ಸ್ವಲ್ಪ ಅಲೈನ್ ಮಿಸ್ ಮಾಡಿ ಹಾಕಬೇಕು, ನನಗೆ ಅದು ಇಷ್ಟ ಇಲ್ಲ. ನನಗೆ ಅದು ಪರ್ಫೆಕ್ಟ್ ಸೆಂಟ್ರಿಂಗಲ್ಲಿ ಇರಬೇಕು, ಅದಕ್ಕೋಸ್ಕರ ಇದಕ್ಕೆ ಬೋಲ್ಟನ್ನು ಮಿಸ್ ಮಾಡಿ ಮಿಡ್ಲಿಗೆ ಹಾಕ್ತಾಯಿದ್ದೇನೆ. ಸೊ ಗಟ್ಟಿಯಾಗಿ ನಿಲ್ತದೆ ಅಂತ ಅನಿಸುತ್ತೆ. ಸೊ ಇದಕ್ಕೆ ಬಾಕ್ಸ್ಗೆ ಕೂಡ ಒಂದು ಹೋಲ್ ತೆಗೆದಿದ್ದೇನೆ ಇಲ್ಲಿ. ಇದರಲ್ಲಿ ಬಂದಿರುವ ಯಾವುದು ಬೋಲ್ಟ್ ಕೂಡ ಇದಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ನೋಡಿ 3 ಎಕ್ಸ್ಟ್ರಾ ಬೋಲ್ಟು ಸ್ವಲ್ಪ ಉದ್ದ ಇರುವಂಥದ್ದು ನಾನು ತಗೊಂಡಿದ್ದೇನೆ. ಇದು 12 ನಂಬರ್ ಬೋಲ್ಟ್ ಆಗಿರ್ತದೆ. ಇದಕ್ಕೆ ನಟ್ಟು ಇದೇ ಆಗ್ತದೆ, ಇದರಲ್ಲಿ ಬಂದಿರುವ ನಟ್ಟೆ ಆಗ್ತದೆ, ವಾಷರ್ ಮತ್ತು ನಟ್ಟು. ಸೊ ಇದನ್ನು ಹಾಕಿ ನೋಡುವ. ಫಿಟ್ಟಿಂಗ್ ಫಿನಿಶ್ ಆಗಿದೆ ನೋಡ್ಬೋದು. ಇಲ್ಲಿ 2 ಬೋಲ್ಟ್, ಅದು ಉದ್ದದ ಬೋಲ್ಟ್ ತೋರಿಸಿದಲ್ಲ, ಅದನ್ನು ಹಾಕಿರೋಣ. ಇಲ್ಲಿಗೆ ಒಂದು ಸ್ವಲ್ಪ ಶಾರ್ಟಿನ ಬೋಲ್ಟು, ಯಾಕಂತ ಹೇಳಿದರೆ ಇಲ್ಲಿ ಇದಕ್ಕೆ ಟಚ್ ಆಗೋ ಚಾನ್ಸಸ್ ಇರ್ತದೆ, ಸ್ವಲ್ಪ ಗ್ಯಾಪ್ ಬೇಕನ್ನು ನೋಡ್ತಾ ಇರ್ಬೋದು ನೀವು. ಸೊ ಫಿಟ್ಟಿಂಗ್ಸ್ ನೋಡಿದ್ರಲ್ಲ ನೀವು, ಆಲ್ರೆಡಿ ತೋರಿಸಿದ್ದೇನೆ ನಾನು. ಇಲ್ಲಿ 2 ಕ್ಲ್ಯಾಂಪು ಇಲ್ಲಿಗೆ ಹೋಲ್ ಇಲ್ಲದ ಕ್ಲ್ಯಾಂಪನ್ನು ಇಲ್ಲಿ ಹಾಕಿದ್ದೇನೆ. ಸ್ವಲ್ಪ ಉದ್ದ ಉಂಟು, ಇದನ್ನು ಕಟ್ ಮಾಡ್ಬೋದು, ಒಳ್ಳೆಯದು ಕಟ್ ಮಾಡಿದರೆ. ಮತ್ತು ಈ ಕ್ಲ್ಯಾಂಪು ನೋಡಿ, ಮಿಡ್ಲಲ್ಲಿ ಹೋಲ್ ಇರುವಂಥ ಕ್ಲ್ಯಾಂಪು ನಿಮಗೆ ಆಗಲೇ ತೋರಿಸಿದೆ. ಇದು ಈ ಕ್ಯಾರಿಯರಲ್ಲೇ ಬರ್ತದೆ, ಅದಕ್ಕೆ ಹೀಗೆ ಸೆಟ್ ಆಗುವ ರೀತಿ ಇಲ್ಲಿ ನಾನು ಹೋಲ್ ಮಾಡಿ ಮಿಡ್ಲಿಗೆ ಒಂದು ಬೋಲ್ಟ್ ನಟ್ಟನ್ನು ಹಾಕಿರುವಂಥದ್ದು ಅಂತ ಹೇಳ್ಬೋದು. ಇದು ಎಕ್ಸ್ಟ್ರಾ ತೆಗೆದಿರುವಂಥ ಹೋಲ್ ಇದು. ಇಲ್ಲಿಗೆ ಆ್ಯಕ್ಚುಲಿ ಇರಲಿಲ್ಲ, ಇಲ್ಲಿಗೆ ಮತ್ತು ಅಲ್ಲಿಗೆ ಮಾತ್ರ ಇದ್ದಿದ್ದು. ಅಲ್ಲಿಗೆ ಹಾಕಲಿಕ್ಕೆ ಆಗೋದಿಲ್ಲ, ನೋಡ್ತಾ ಇದ್ದೀರಲ್ಲ ಕ್ಯಾರಿಯರ್ ಕಾಣಿಸ್ತಾ ಇದೆ, ಅಡ್ಡ ಕಾಣಿಸ್ತಾ ಇದೆ, ಅಲ್ಲಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಸೊ ಸಾಗೆ ಆಗಿದೆ, ಪರ್ಫೆಕ್ಟ್ ಆಗಿದೆ, ಏನು ವೈಬ್ರೇಷನ್ ಇಲ್ಲ. ಆಯಿತಾ, ನನಗೆ ಹೇಳಿದಲ್ಲ ಸ್ವಲ್ಪ ಸ್ಲೈಡ್ ಆಗ್ತದೆ ನಾನು ಅಂದ್ಕೊಂಡೆ, ಯಾಕಂತ ಹೇಳಿದ್ರೆ ಇದು ಸ್ಟೀಲ್ ಅಲ್ವಾ, ಸ್ಟೀಲ್ ಆದ ಕಾರಣ ಸ್ವಲ್ಪ ಸ್ಲೈಡ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಇದೊಂದು ಸ್ವಲ್ಪ ಕೂಡ ಶೇಕ್ ಆಗ್ತಾ ಇಲ್ಲ, ಕರೆಕ್ಟ್ ನಿಂತಿದೆ. ಇದನ್ನು ಕೂಡ ಅಷ್ಟೇ ನೋಡಿ, ಡೌನ್ ಮಾಡಿದ್ದೇನೆ ನೋಡಿ, ಈ ರೀತಿ ನಿಂತಿದೆ.
ಯಾವುದೇ ವೆಲ್ಡಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವರೆಲ್ಲ ನಾನು ನೋಡಿದ್ದೇನೆ ಈ ಕ್ಲ್ಯಾಂಪನ್ನೆಲ್ಲ ಇದಕ್ಕೆ ವೆಲ್ಡ್ ಮಾಡಿ ಕ್ಯಾರಿಯರನ್ನು ಮತ್ತೆ ಎಲ್ಲ ಹಾಳು ಮಾಡಿ ಹಾಕ್ತಾರೆ. ನಮಗೆ ನಾವು ಏನೇ ಮಾಡಿಫೈ ಮಾಡಿದರೂ ಕೂಡ ಅದನ್ನು ಮಾಡಿಫೈ ತೆಗೆದಾಗ ಇಮಿಡಿಯೇಟ್ಲಿ ಸ್ಟಾಕ್ ಕಂಡೀಷನ್ಗೆ ಬರೋ ರೀತಿ ಇರಬೇಕು. ಸೊ ಆ ರೀತಿಯಾಗಿ ನಾನು ಕೆಲಸ ಮಾಡುವಂಥದ್ದು. ನಿಮಗೆ ಬೇಡ ಅಂತೇಳಿದ್ರೆ ತೆಗೆದಾಗ ಮತ್ತೆ ಅದು ಹಾಳಾಗಬಾರ್ದು. ಸೊ ಎಲ್ಲ ಮಾಡಿಫೈ ಕೂಡ ಅಷ್ಟೇ ಇದರಲ್ಲಿ ಇರುವಂಥ ಈ ಗಾಡಿಯಲ್ಲಿ ಇರುವಂಥದ್ದು. ನಮಗೆ ಸ್ಟಾಕ್ ಬೇಕಿದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಮಾಡಲಿಕ್ಕೆ ಆಗಬೇಕು. ಸೊ ಆ ರೀತಿ ಅಂದರೆ ಒರಿಜಿನಲ್ ಕಂಡೀಷನ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋ ರೀತಿ ನಾವು ಕೆಲಸ ಮಾಡಲ್ಲ ಇಲ್ಲಿ. ಇದು ಕೂಡ ಹಾಗೆ ಈ ಕ್ಲ್ಯಾಂಪ್ ಬೋಲ್ಟ್ ನಟ್ ತೆಗೆದ್ರೆ ಒರಿಜಿನಲ್ ಕ್ಯಾರಿಯರ್ ಏನಿದೆಯೋ ಅದೇ ರೀತಿ ಇರ್ತದೆ ಇದು. ಸೊ ಇದಿಷ್ಟು ಟಾಪ್ ಬಾಕ್ಸಿನ ಬಗ್ಗೆ, ಫಿಟ್ಟಿಂಗ್ನ ಬಗ್ಗೆ ಮಾಹಿತಿ ಆಗಿರ್ತದೆ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೇನೆ ನಾನು. ಸೊ ಅದಕ್ಕಿಂತ ಮುಂಚೆ ನೋಡಿ, ಇದನ್ನು ತುಂಬ ಟೈಟ್ ಮಾಡಲಿಕ್ಕೆ ಹೋಗಲಿಲ್ಲ. ತುಂಬ ಟೈಟ್ ಮಾಡಿದ್ರೆ ಬೆಂಡಾಗಿ ಹೋಗ್ತದೆ, ಮತ್ತು ಇದು ಫೈಬರಲ್ಲೂ ಎಷ್ಟಾದರೂ ಕೂಡ ಸುಮ್ಮನೆ ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಆದರೆ ಈ ಬೋಲ್ಟ್, ಈ ನಟ್ ಇದು ಲೂಸ್ ಆಗೋ ಚಾನ್ಸಸ್ ಇದೆ ನೋಡಿ ವೈಬ್ರೇಷನಿಗೆ, ರನ್ನಿಂಗಲ್ಲಿ. ಸೊ ಇದಕ್ಕೆ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಆ್ಯಕ್ಚುಲಿ ಇಲ್ಲಿಗೆ ಲಾಕ್ ನಟ್, ಬೋಲ್ಟ್ ನಟ್ಟನ್ನು ಹಾಕಬೇಕು. ಬಟ್ ಸದ್ಯಕ್ಕಿಲ್ಲ, ತುಂಬ ಖರ್ಚು ಮಾಡಲಿಕ್ಕೆ ಹೋಗಲಿಲ್ಲ. ಇದು ಕೂಡ ಅಷ್ಟೇ, ಇದು ಸ್ವಲ್ಪ ಇಲ್ಲಿ ಇದ್ದಂಥ ಓಲ್ಡು ಕ್ಲ್ಯಾಂಪನ್ನು ರೆಡಿ ಮಾಡಿರುವಂಥದ್ದು, ಇದೊಂದು ಮಾತ್ರ ಇರಲಿಲ್ಲ ಇದಕ್ಕೆ ವಸ್ತು ರೆಡಿ ಮಾಡಿಸಿದ್ದು. ಇದಕ್ಕೆ ನಾವು ನಮ್ಮ ಫಾಸ್ಟ್ ಗಮ್ ಬರ್ತಂತಲ್ಲ, ಗೊತ್ತಲ್ಲ ನಿಮಗೆ, ಎಂಥ ಫ್ಲೆಕ್ಸ್ ಕ್ವಿಕ್, ಆ ಗಮ್ಮನ್ನು ಸ್ವಲ್ಪ ಹಾಕುವಂಥದ್ದು. ಆಮೇಲೆ ಇದು ವೈಬ್ರೇಷನಿಗೆ ಏನು ತಿರುಗಲಿಕ್ಕೆ ಹೋಗೋದಿಲ್ಲ. ಮೂರಕ್ಕೆ ಕೂಡ ಹಾಕ್ತೇನೆ. ಸೊ ಇದಕ್ಕೆ ಹಾಕಬೇಕಿದ್ರೆ ಇದನ್ನೊಮ್ಮೆ ರಿಮೂವ್ ಮಾಡಬೇಕಾಗ್ತದೆ. ಸೊ ರಿಮೂವ್ ಮಾಡಿ ನಂತರ ಹಾಕುವ ಹೊಸ ಗನ್ನು ಹೇಗೆ ಅಂತ ಹೇಳಿ ಇದರ ಬಗ್ಗೆ ಬೇಕಾದ್ರೆ ರಿವ್ಯೂ ಮಾಡ್ತೀನಿ. ಒಮ್ಮೆ ಫುಲ್ಲ ರಿಮೂವ್ ಮಾಡಲಿಕ್ಕೆ, ಇದನ್ನು ರಿಮೂವ್ ಮಾಡಲಿಕ್ಕೆ ಹೋಗೋದಿಲ್ಲ ಆಯಿತಾ, ಇದು ಬಿದ್ದೋಗ್ತದೆ. ಆಗೊಮ್ಮೆ ಹಾಗೆ ಆಗಿದೆ ಟಿಪ್ ಮಾಡೋ ಮುಂಚೆ. ಸೊ ಗಮ್ ಹೇಳಿದಂತೆಲ್ಲ ಇದ್ವಿ ನೋಡಿ, ಫ್ಲೆಕ್ಸ್ ಕ್ವಿಕ್ ಅಂತ, ಫಾಸ್ಟ್ ಗಮ್ ಅಂತ ಹೇಳ್ತಾರೆ ಮಾಮೂಲಿ ಲೋಕಲ್ ಲ್ಯಾಂಗ್ವೇಜ್, ನಾವೆಲ್ಲ ಸಣ್ಣದಿರುವಾಗ ಹಾಗೆ ಹೇಳ್ತಿದ್ದಿದ್ದು. ಸೊ ಹಾಕಿದ್ದೇನೆ ಎಲ್ಲ ಥ್ರೆಡ್ಡಿಗೆ, ಇಲ್ಲಿ ಒಂದೊಂದು ಡ್ರಾಪ್ ಹಾಕಿದ್ದೇನೆ 3 ಬೋಲ್ಟ್ ನಟ್ಟಿಗೆ ಕೂಡ. ಈಗ ನೋಡ್ತಾ ಇರ್ಬೋದು, ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು ಫಿಟ್ಟಿಂಗ್ ಯಾವ ರೀತಿ ಆಗಿದೆ ಕ್ಲ್ಯಾಂಪ್ ಅಂತ. ಇಲ್ಲೊಂದು ಕ್ಲ್ಯಾಂಪು, ಇಲ್ಲೊಂದು ಕ್ಲ್ಯಾಂಪ್. ಸೊ ಇದರಲ್ಲಿ ಇದು ಟೈಟಾಗಿ ನಿಂತಿದೆ. ಊಟ ಮಾಡಿದ್ದೇನೆ, ಅಡಿಯಿಂದ ಈ ರೀತಿ ಕಾಣಿಸ್ತದೆ. ಫಿಟ್ಟಿಂಗ್ ಎಲ್ಲ ಆದಮೇಲೆ ಗಾಡಿ ಈ ರೀತಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಫಿಟ್ ಕೂಡ ಆಗಿದೆ, ಯಾವುದೇ ರೀತಿಯ ವೈಬ್ರೇಷನ್ಸ್ ಎಲ್ಲ ಏನೂ ಇಲ್ಲ. ಇದು ಸಾಧಾರಣ ನಾನು ಇದನ್ನು ಫಿಟ್ ಮಾಡಿ 4 ಮಂತ್ಸ್ ಆಯಿತು. ಇದುವರೆಗೆ ಏನು ಕಂಪ್ಲೇಂಟ್ ಇಲ್ಲ, ನಾನು ಸ್ವಲ್ಪ ಅಲುಗಾಡಲಿಲ್ಲ ಆಯಿತಾ, ಕರೆಕ್ಟಾಗಿ ಫಿಟ್ ಆಗಿದೆ. ನನಗೆ ಡೌಟ್ ಇತ್ತು, ನಾನು ಮುಂಚೆನೇ ಹೇಳಿದ್ದೆ ಇದು ಸ್ಟೀಲ್ ಆದ ಕಾರಣ ಇದಕ್ಕೆ ಸರಿ ಸೆಟ್ಟಾಗಿ ಕೂರ್ತದ ಅಥವಾ ಜಾರ್ತದ ಅಂತ ಸ್ವಲ್ಪ ಡೌಟ್ ಇತ್ತು. ಸೊ ಆದರೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಅದೇ 4 ಮಂತ್ಸ್ ಆಯಿತು ನಾನು ಹೇಳಿದಾಗೆ. 4 ಮಂತ್ಸಿಂದ ರೆಗ್ಯುಲರ್ ಆಗಿ ಓಡಿಸ್ತಾ ಇದ್ದೇನೆ ನನ್ನದೇ ಗಾಡಿ, ಇದು ಏನು ಕಂಪ್ಲೇಂಟ್ ಇಲ್ಲ. ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕೇಳಿ, ಆನ್ಸರ್ ಮಾಡ್ತೇನೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.